ಪ್ರೈಸ್ ದ ಲಾರ್ಡ್. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಚಾನಲ್ಗೆ ನಿಮ್ಮನ್ನು ಸ್ವಾಗತ ಮಾಡುತ್ತೇನೆ. ಈ ವಿಡಿಯೋನ ಕೊನೆಯ ತನಕ ನೋಡಿ. ಪ್ರಿಯ ಸಹೋದರ ಸಹೋದರಿ, ಈ ದಿನದ ದೇವರ ವಾಕ್ಯವನ್ನು ಕೇಳುವಂಥವರಾಗಿರೋಣ. ಲೂಕನ ಬರೆದ ಸುವಾರ್ತೆ 23ನೇ ಅಧ್ಯಾಯದ 43ನೇ ವಚನ ನಾವು ಓದೋಣ. ಅದಕ್ಕೆ ಯೇಸು, ಇವತ್ತೇ ನನ್ನ ಸಂಗಡ ಪರದೇಶಿನಲ್ಲಿರುವಿ ಎಂದು ನಿನಗೆ ಸತ್ಯವಾಗಿ ಹೇಳುತ್ತೇನೆ. ಪ್ರಿಯ ಸಹೋದರರೇ, ಇದು ಶಿಲುಬೆ ಮೇಲೆ ಆಡಿರುವಂಥ ಎರಡನೇ ಮಾತಾಗಿದೆ. ಪ್ರಿಯ ಸಹೋದರರೇ, ಅಲ್ಲಿ ಯಾಕೆ ಈ ಘಟನೆ ಈ ಮಾತನ್ನು ಆಡಿದನು ಎಂಬುದಾಗಿ ನೋಡುವಾಗ, ಅಲ್ಲಿ ಒಬ್ಬ ಕಳ್ಳನು ಯೇಸುವನ್ನು ನಂಬಿದನು. ಕೊನೆಯ ಕ್ಷಣದಲ್ಲಿ ಆತನು ಯೇಸುವನ್ನು ನಂಬಿದ್ದರಿಂದ ಈ ಮಾತನ್ನು ಹೇಳ್ತಾನೆ, ಇವತ್ತೇ ನನ್ನ ಸಂಗಡ ಪರದೇಶಿನಲ್ಲಿರುವಿ ಎಂಬುದಾಗಿ. ಹೌದು ಪ್ರಿಯ ಸಹೋದರರೇ, ನೀನು ಕೊನೆಯ ಕ್ಷಣದಲ್ಲಿ ನೀನು ಯೇಸುವನ್ನು ನಂಬೋದಾದರೆ ಯೇಸು ನಿನ್ನನ್ನು ರಕ್ಷಣೆ ಮಾಡುತ್ತಾನೆ, ನಿನ್ನನ್ನು ಪಾಪದಿಂದ ಬಿಡುಗಡೆ ಮಾಡುತ್ತಾನೆ. ಹೌದು ಪ್ರಿಯರೇ, ನೀವು ಆತನ ಜೊತೆ ಪರದೇಶಿನಲ್ಲಿರುವಂಥವರಾಗಿರುತ್ತೀರಿ. ಅಲ್ಲಿ ಹೇಳ್ತಾನೆ, ಸುಮ್ಮನೆ ಅಲ್ಲ, ಏನೋ ನಾಳೆ ಮಾಡ್ತೀನಿ, ನಾಳೆ ದಿನ ಮಾಡ್ತೀನಿ, ನೋಡೋಣ ಅನ್ನೋದು ಏನೋ ಮಾತೇ ಇಲ್ಲ. ಅಲ್ಲಿ ಹೇಳ್ತಾನೆ, ಈ ಹೊತ್ತೇ, ಈ ಕ್ಷಣನೇ ನೀನು ನನ್ನ ಸಂಗಡ ಪರದೇಶಿನಲ್ಲಿರುವಿ, ನೀನು ರಕ್ಷಣೆ ಹೊಂದುವುದಾದರೆ. ಅಲ್ಲಿ ಎಫೆಸ 2:8 ನಾವು ನೋಡುವಾಗ, ಪ್ರಿಯ ಸಹೋದರರೇ, ಅಲ್ಲಿ ಏನು ಹೇಳ್ತೇನೆಂದ್ರೆ, ನಂಬಿಕೆ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೇವೆ. ಪ್ರಿಯ ಸಹೋದರರೇ, ನಮಗೆ ಒಂದು ಕೃಪೆ ಇದೆ, ಒಂದು ನಂಬಿಕೆ ನಿಮ್ಮಲ್ಲಿರುವುದಾದರೆ ನಿಮಗೆ ರಕ್ಷಣೆ ಉಂಟು. ನೀವು ಯಾವ ಪುಣ್ಯಕ್ರಿಯೆಗಳಲ್ಲಿ ಬೇಕಾಗಿಲ್ಲ, ಮುಖ್ಯ ಅಲ್ಲ, ಅಲ್ಲಿ ನಂಬಿಕೆ ಮುಖ್ಯ ಎಂಬುದಾಗಿ ಅಲ್ಲಿ ತೋರಿಸುವಂಥದ್ದಾಗಿದೆ. ಪ್ರಿಯ ಸಹೋದರ ಸಹೋದರಿ, ನೀವು ಯೇಸುವನ್ನು ನಂಬುವುದಾದರೆ, ಈ ಕೊನೆಯ ಕ್ಷಣದಲ್ಲಿ ನಂಬುವುದಾದರೆ ನಿಮಗೆ ರಕ್ಷಣೆ ಉಂಟು, ನೀವು ಯೇಸುವಿನ ಜೊತೆ ಇರುವಂಥವರಾಗಿರ್ತೀರಿ ಎಂಬುದಾಗಿ ನಮಗೆ ತಿಳಿಸುವಂಥವನಾಗಿದ್ದೇನೆ. ಪ್ರಿಯ ಸಹೋದರ ಸಹೋದರಿಯೇ, ಅಲ್ಲಿ ಏನು ಹೇಳ್ತೇನೆ, ಇವತ್ತೇ ಈ ಹೊತ್ತೇ ನನ್ನ ಸಂಗಡ ಪರದೇಶಿನಲ್ಲಿರುವಿ. ಅಲ್ಲಿ ಇಲ್ಲಿ ಅಲ್ಲ, ನನ್ನ ಸಂಗಡ ಅಂತ ಯೇಸು ಹೇಳ್ತಾ ಇದ್ದಾನೆ. ಆತನ ಜೊತೆ ಇರುವಂಥವರಾಗಿರ್ತೀವಿ. ರೋಮದವರಿಗೆ ಪತ್ರಿಕೆಯಲ್ಲಿ ನಾವು ನೋಡುವಾಗ 9:10-9 ನೋಡುವಾಗ ಅದೇನು ಹೇಳ್ತಂದರೆ, ಅದೇನೆಂದರೆ, ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು, ಪ್ರಿಯ ಸಹೋದರರೇ, ನೀವು ಯೇಸು ದೇವರು ಎಂದು, ಯೇಸು ಸೃಷ್ಟಿಕರ್ತನು ಎಂದು, ಯೇಸು ಕರ್ತನೆಂದು ನೀವು ಅರಿಕೆ ಮಾಡುವುದಾದರೆ ನಿಮಗೆ ರಕ್ಷಣೆ ಉಂಟು ಎಂಬುದಾಗಿ ಮುಂದೆ ನೋಡುವಾಗ, ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆ ಆಗುವುದು. ಪ್ರಿಯ ಸಹೋದರರೇ, ಅಲ್ಲಿ ಕಳ್ಳನು ಹೃದಯದಿಂದ ನಂಬಿದನು. ನಿನ್ನ ರಾಜ್ಯ ಬರುವಾಗ ನನ್ನನ್ನು ನೆನೆಸಿಕೋ ಅಂತ ತನ್ನ ಆಳವಾದ ಹೃದಯದಿಂದ ಹೇಳಿದಾಗ ಅವಾಗ ಹೇಳ್ತಾನೆ ಯೇಸು, ಇವತ್ತೇ ನೀನು ನನ್ನ ಸಂಗಡ ಪರದೇಶಿನಲ್ಲಿರುವಿ ಎಂಬುದಾಗಿ. ಪ್ರಿಯ ಸಹೋದರರೇ, ನೀವು ಯಾರಾದರೂ ನೀವು ಕೊನೆಯ ಕ್ಷಣದಲ್ಲಿ ನೀವಿರುವುದಾದರೆ ನೀವು ಆತನನ್ನು ನಂಬೋರಾಗಿರಿ, ನಿಮಗೆ ರಕ್ಷಣೆ ಉಂಟು. ಯೇಸು